ಲೋಕಾಯುಕ್ತರಾದ ಸಂತೋಷ್ ಹೆಸರೆಡ್ಡಿ ಅವರು ಇವತ್ತಿನ ಡಾಕ್ಟರ್ ಪಿ ಜೆ ಸಿಂಗ್ ಅವರ ಗೌರವಾರ್ಪಣೆ ಕಾರ್ಯಕ್ರಮ ಇತ್ತು. ಭಾಷಣ ಮಾಡಿ ಕೂತ್ಕೊಂಡು ಸ್ವಲ್ಪ ಹೊತ್ತಾಗುವವರೆಗೆ ವಾಂತಿ ಮಾಡಿದ್ರು. ಅದಕ್ಕಾಗಿ ಅವರು ಮನೆಗೆ ಅಂತ ನಡ್ಕೊಂಡು ಹೋಗುವಾಗ ಸ್ಟೇಜಿನಲ್ಲೇ ಅವ್ರಿಗೆ ಸ್ವಲ್ಪ ವೀಕ್ನೆಸ್ ಆಗಿ ಬಿದ್ದು ಕಲಾಪ್ಸ್ ಆಗಿ ಕೆಳಗೆ ಬಿದ್ದರು. ಸ್ವಲ್ಪ ಇದು ಗಂಭೀರತೆ ಅರ್ಥ ಮಾಡಿಕೊಂಡು ಡಾಕ್ಟರ್ ನಾಗೆ ಡಾಕ್ಟರ್ ರಮೇಶ್ ಅವರು ಸೀರಿಯಸ್ ಪ್ರಯತ್ನ ಪಟ್ಟು ತಕ್ಷಣವೇ ಆ ಪರಿಸ್ಥಿತಿಯನ್ನು ನೋಡಿ ಅವರು ನಾವು ಆ್ಯಂಬುಲೆನ್ಸ್ ಇರಲಿಲ್ಲ ಅನ್ನೋ ವಾಹನ ಇತ್ತು. ಅಂದರೆ ನಾವು ತಂದು ಇಲ್ಲಿ ಅವರು ಚಿಕಿತ್ಸೆ ಪಡೀತಿದ್ದಾರೆ. ಈಗ ಅವರು ಆರಾಮಾಗಿದ್ದಾರೆ, ಹುಷಾರಾಗಿದ್ದಾರೆ. ಅವರ ಮನೆಯವರು ಕೂಡ ಬಂದು ಮುಟ್ಟಿದ್ದಾರೆ. ಫೈನ್ ಅವ್ರು ಮಾತಾಡ್ತಾರೆ. ಮತ್ತೆಲ್ಲ ವಿಚಾರ ಡಾಕ್ಟರ್ ಹೇಳಿದ್ದಾರೆ. ಡಾಕ್ಟರ್ ಇವತ್ತು ಇಂಗ್ಲೀಷ್ ಮಾತಾಡ್ತಾರೆ. ಏನು ಲೋ ಶುಗರ್ ಅಲ್ಲ ಅದೇನು ಗೊತ್ತಿಲ್ಲ ಏನಂತೇಳಿ ಬಹುಶಃ ಏನು ಡಾಕ್ಟರ್ ಅದು ಡಾಕ್ಟರ್ ಹೇಳಿ ಇವಾಗ ಡಾಕ್ಟರ್ ಇವರು ಸ್ಟೇಜಲ್ಲಿ ಇದ್ದರು. ಡಾಕ್ಟರ್ ಸಿಂಕೋಪಲ್ ಅಟ್ಯಾಕ್ ಆಗಿ ಅರೆಸ್ಟ್ ಆಗಿದೆ. ಆಚೆ I'm not very medically but now is fine. And his family is veteran doctors ಯಾರಿದ್ದಾರೆ ಅವ್ರು ಇಲ್ಲೇ ಇರ್ಬೋದು. ಅದಕ್ಕೆ ನಮಗೆ ಡಾಕ್ಟರ್ ನೋಡ್ತಾ ಇದ್ದಾರೆ, ಈಗ ಮಾತಾಡ್ತಿದ್ದಾರೆ. ಅವ್ರ ಮನೆಯವ್ರು ಬಂದಿದ್ದಾರೆ, ರೆಸ್ಪಾಂಡ್ ಮಾಡ್ತಿದ್ದಾರೆ. ಅವರು ಆರೋಗ್ಯವಂತರಾಗಿ ಹೇಳಲಿಕ್ಕೆ ಚೆನ್ನಾಗಿ ಮಾತಾಡ್ತಾರೆ. ಸ್ಕೌಟ್ ಕಾರ್ಯಕ್ರಮ ಸ್ಕೌಟ್ ಆಗಿ ಏನು ಮಾಡಬೇಕು ಪ್ರೆಸಿಡೆಂಟ್ ಸ್ಕೌಟ್ ಅವರು ಆ ಕೆಲಸ ಮಾಡಿದ್ದಾರೆ. ಅದು ಯಾವಾಗಲೂ ಮಾಡ್ತಾ ಇರ್ತಾರೆ. ಸ್ಟೇಜಲ್ಲಿ ಅವರು ಸ್ಪೀಚ್ ಕೊಡಬೇಕಾಗಿತ್ತು. ಸ್ವಲ್ಪ ಸ್ಲೋ ಆಗಿ ಅವರು ಸ್ಪೀಚ್ ಕೊಡ್ತಾಯಿದ್ರು. ಅದಾದ ನಂತರ ಅವ್ರು ಹೋಗಿ ಸೀಟಲ್ಲಿ ಕೂತ್ಕೊಳ್ಳುವಾಗ 2 ಸತಿ ವಾಮಿಟ್ ಮಾಡಿದ್ರು. ಅದು ವಾಮಿಟಿಂಗ್ ಅವರು ಕ್ರಿಟಿಕಲ್ ಆಗ್ತಾಯಿತ್ತು. ಹಾಗೆ ಅವ್ರಿಗೇನೋ ಅನ್ಕಂಫರ್ಟಬಲ್ ಆಗಿ ವಾಮಿಟಿಂಗ್ ಸ್ಟೇಜ್ ಮೇಲೆ ವಾಮಿಟ್ ಮಾಡಿಕೊಂಡು ವಾಮಿಟ್ ಔಟ್ ಆಫ್ ದ ಸ್ಟೇಜ್ ಅಂತೆ. ಅಲ್ಲಿ ಹೋಗುವಾಗ ಕೊಲಾಪ್ಸ್ ಆಗ್ತಾಯಿದ್ರು. ನಮ್ಮ ಸ್ಕೌಟ್ನವರು ಇಮಿಡಿಯೇಟ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ನಿಧಾನವಾಗಿ ಕಡೆ ಕೂರಿಸಿದ್ರು. ಅದು ಒಂದು ಒಳ್ಳೆಯ ಇದಾಯಿತು. ನಂತರ ಅವರು ಕೂರುವಾಗಲೇ ಅರೆಸ್ಟ್ ಮೈಂಡಾಗಿ ಅರೆಸ್ಟ್ ಆಯಿತು. ಸೊ ದೇರ್ ವಾಸ್ ನೋ ಪಲ್ಸಸ್ ಏನೂ ಇರಲಿಲ್ಲ ಅಲ್ಲಿ. ಸೊ ಇಮಿಡಿಯೇಟ್ಲಿ ಕಾದರ್ ಪಾಯ್ ಬಂದುಬಿಟ್ಟು ಇಮಿಡಿಯೇಟಾಗಿ ಅವ್ರನ್ನ ಎತ್ತಿದ್ರು, ಇದು ಮಾಡಿದ್ರು. ಆಮೇಲೆ ನಾನು ಅಲ್ಲಿ ಹೋದಾಗ ಸ್ವಲ್ಪ ಅರೆಸ್ಟ್ ಆಗಿರೋ ಸನ್ನಿವೇಶ ಎಕ್ಸ್ಟರ್ನಲ್ ಕಾರ್ಡಿಯಕ್ ಮಸಾಜ್ ಒಂದು ಕೊಟ್ಟಾಗ ಅವರು ಸಡನ್ನಾಗಿ ವಿಟ್ನೆಸ್ ಕಾರ್ಡಿಯಕ್ ಅರೆಸ್ಟ್ ಆಗಿರೋದ್ರಿಂದ ಅದು ರಿಕವರಿ ಆದರು. ಆಮೇಲೆ ಬಿ ಪಿ ಲೋ ಇತ್ತು ಅಂತ ಹೇಳಿ ಕಾಲೆಲ್ಲನೂ ಲಿಫ್ಟ್ ಮಾಡಿಕೊಂಡು ಹಾಗೆ ಸೇಫಾಗಿ ಶಿಫ್ಟ್ ಮಾಡಿದ್ದಾರೆ. ಆ್ಯಂಡ್ ಆನ್ ದ ವೇ ಜರ್ನಿಯಲ್ಲೇ ಇವ್ರನ್ನ ರೆಕಗ್ನೈಸ್ ಮಾಡಿ ಮಾತಾಡಿದ್ದಾರೆ ಜಸ್ಟಿಸ್ ಸಂತೋಷ್ ಹೆಗ್ಡೆ ಸರ್. ಸೊ ಈಗ ಇಲ್ಲಿ ಬಂದ ಕೂಡಲೇ ಇದು ಆಲ್ಮೋಸ್ಟ್ ರಿಕವರಿ ಆಗ್ತಾ ಇದೆ ಇಲ್ಲಿವರೆಗೂ. ಮತ್ತು ಡಾಕ್ಟರ್ ಬಿಲ್ಸೆ ಅವರು ನಮಗೆ ಅಲ್ಲಿ ಇವರು ಫಸ್ಟ್ ಏಡ್ ಅವ್ರು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಏನಾಯ್ತು ಅಂದರೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಇನ್ನೊಂದು ಕಮೆಂಟ್ ಅಲ್ಲಿ ಆಫೀಷಿಯಲ್ ಅವ್ರನ್ನ ಕೇಳ್ಬಿಡಿ.